ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇತ್ತೀಚೆಗೆ ನನಗೆ ಸುಮಾರು ಮೆಸೇಜಸ್ ಆದರೆ ಬರ್ತಿದ್ದಾವೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಅಂದರೆ KCET 2024 ಕೌನ್ಸಿಲಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಹೋದಂಥ ಸ್ಟೂಡೆಂಟ್ಸು ಈಗಾಗಲೇ ಯಾರೆಲ್ಲ ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡಿದಾರ, ಈ ಒಂದು ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ ಅಂತ ಅಂದರೆ, ಸರ್ ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ಸ್ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಬರ್ತಿದೆಯಾ, ಇದರ ಒಂದು ಪ್ರೊಸೆಸ್ಸು ಸ್ಟಾರ್ಟ್ ಆಗಿದೆಯಾ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರ್ತಿದೆಯಾ, ಯಾವ್ಯಾವ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದಾರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತ ಕೇಳ್ತಿದ್ದಾರೆ. ಅಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ನಾನು ಇನ್ನೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ, ನನಗೆ USN ನಂಬರ್ ಬಂದಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ. ನಿಮ್ಮ ಒಂದು ಸ್ಕಾಲರ್ಶಿಪ್ ಯಾವ ಅಮೌಂಟ್ ಬಂದಿದೆ, ಈಗಾಗಲೇ ಅಪ್ಲೈ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ಏನಾದರೂ ಅಮೌಂಟ್ ಬಂದಿದೆಯಾ, ಎಲಿಜಿಬಲ್ ಯಾರಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೋಡಿ, ಇವತ್ತಿಗೆ ನಮ್ಮ ಒಂದು ಚಾನಲ್ 50K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ. ನನಗೆ ಸಪೋರ್ಟ್ ಮಾಡಿರುವಂತಹ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಅಂಡ್ ಹಾಗೇನು ಎಲ್ಲ ಒಂದು ನನ್ನ ವ್ಯೂವರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಅಥವಾ ಲೈಕ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕ್ ಅನ್ನ ಮಾಡಿ ಅಂಡ್ ಮರಿದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, KCET 2024 ಕೌನ್ಸಿಲಿಂಗ್ ಮೂಲಕ ಹೋದಂಥ ಸ್ಟೂಡೆಂಟ್ಸ್ ನಿಮಗೆ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋದು ಸ್ವಲ್ಪ ಲೇಟ್ ಆಯಿತು. ಸೊ ನೀವು ಕಾಲೇಜಸ್ಗೆ ಹೋದ್ರಿ, ಕಾಲೇಜಸ್ಗೆ ಹೋಗಿದ್ದ ಆದ್ಮೇಲೆ ಇಲ್ಲಿ ಸ್ಟೂಡೆಂಟ್ಸ್ಗೆ USN ಬರೋದು ಸ್ವಲ್ಪ ಲೇಟ್ ಆಯಿತು. ಓಕೆನಾ. ಅಂಡ್ ನಾನು ನಿಮಗೆ ಹೇಳ್ತಾ ಇದ್ದೆ, ವಿತೌಟ್ USN ನಂಬರನ್ನು ಸಹ ನೀವು ನಿಮ್ಮ ಒಂದು CET ಕೌನ್ಸಿಲಿಂಗ್ ನಂಬರನ್ನು ಅಪ್ಲೈ ಮಾಡಿ, ಅಂದರೆ CET ಕೌನ್ಸಿಲಿಂಗ್ ನಂಬರನ್ನು ಯೂಸ್ ಮಾಡಿಕೊಂಡು SSP ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಕೌನ್ಸಿಲಿಂಗ್ ನಂಬರನ್ನು ಯೂಸ್ ಮಾಡಿಕೊಂಡು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರು. ಅಂಡ್ ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು USN ನಂಬರ್ ಬರೋವರೆಗೂ ವೆಯ್ಟ್ ಮಾಡಿ USN ನಂಬರ್ ಬಂದಿದ್ದ ಆದ್ಮೇಲೆ ಸ್ಕಾಲರ್ಶಿಪ್ಸ್ ಅನ್ನ ಅಪ್ಲೈ ಮಾಡಿದ್ದಾರೆ. ನೀವು ಕೇಳಬಹುದು, ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಬರುತ್ತಲ್ವಾ ಸರ್ ಸ್ಕಾಲರ್ಶಿಪ್, ಒಂದು ಫೀ ಕನ್ಸೆಷನ್ ಸ್ಕಾಲರ್ಶಿಪ್, ಈ ಒಂದು ಸ್ಕಾಲರ್ಶಿಪ್ ಬರೋದಕ್ಕೆ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಸ್ಟಾರ್ಟ್ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಿದ್ದೀನಿ ನೋಡಿ, ಇನ್ನೂ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರೋದಕ್ಕೆ ಅಮೌಂಟ್ ಆದ್ರೆ ಸ್ಟಾರ್ಟ್ ಆಗಿಲ್ಲ. ಓಕೆನಾ. ಇದ್ರ ಬಗ್ಗೆ ನಿಮ್ಗೊಂದು ಕ್ಲಾರಿಫಿಕೇಶನ್ ಇರಬೇಕು. ಈಗ ನಿಮಗೆ ಫೀ ರೀಇಂಬರ್ಸ್ಮೆಂಟ್ ಅಮೌಂಟ್ ಅಂತ ಏನ್ ಬರುತ್ತೆ, ಶುಲ್ಕ ಮರುಪಾವತಿ ಅಮೌಂಟ್ ಅಂತ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಈಗಾಗಲೇ ಬಂದಿದೆಯಾ ಅಮೌಂಟ್ ಅಂತ ಅಂದ್ರೆ ಖಂಡಿತವಾಗ್ಲೂ ಬಂದಿಲ್ಲ. ಅಂಡ್ ನೀವು ಕೇಳಬಹುದು, ಸರ್ ನನ್ನ ಫ್ರೆಂಡನ್ನು KCET 2024 ಕೌನ್ಸಿಲಿಂಗ್ ಮೂಲಕನೇ ಹೋದ ಸರ್, ಈ ಒಂದು ಸ್ಟೂಡೆಂಟ್ಗೆ ಒಂದು ಅಮೌಂಟ್ ಆದ್ರೆ ಬಂದಿದೆ ನನ್ನ ಫ್ರೆಂಡ್ಗೆ, ಅದು ಯಾವ ಅಮೌಂಟ್ ಅಂತ ನೀವು ಕೇಳಬಹುದು. ನೋಡಿ, ನೀವು ಅರ್ಲಿಯಾಗಿ ಒಂದು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಬಿಟ್ಟು ಸ್ಟೂಡೆಂಟ್ಸ್ ಏನಾದ್ರೂ ಈಗ PM SSP ಸ್ಕಾಲರ್ಶಿಪ್ ಅಂತ ಬರುತ್ತೆ. ಓಕೆನಾ. ಇದು ಸೆಂಟ್ರಲ್ ಇಂದ ಬರುವಂತ ಸ್ಕಾಲರ್ಶಿಪ್ ಆಗಿರುತ್ತೆ. ಈ ಒಂದು ಸ್ಕಾಲರ್ಶಿಪ್ಗೆ ಏನಾದ್ರು ಎಲಿಜಿಬಲ್ ಇದ್ರೆ ನಿಮಗೆ PM SSP ಸ್ಕಾಲರ್ಶಿಪ್ ಆದ್ರೆ ಬಂದಿರುತ್ತೆ. ಅಂಡ್ ನೆಕ್ಸ್ಟ್ ನೋಡಿ, ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಅಂತ ಹೇಳ್ಬಿಟ್ಟು 15,000 ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಬಂದಿದೆ. ನೀವು ಕೇಳಬಹುದು, ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಎಲ್ರಿಗೂ ಬರುತ್ತಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಎಲ್ರಿಗೂ ಆದ್ರೆ ಬರೋದಿಲ್ಲ. ಯಾರಿಗೆ ಈ ಒಂದು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಬರುತ್ತೆ ಅಂತ ಅಂದ್ರೆ, ನೋಡಿ, ನೀವು ನಿಮ್ಮ ಒಂದು ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿದ್ದ ಆದ್ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ, ಒಂದು ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು. ಅದು BCM ಹಾಸ್ಟೆಲ್ಸ್ ಆಗಿರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಆಗಿರ್ಬೋದು, ಅಥವಾ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಆಗಿರ್ಬೋದು, ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿ ಅಂತ ಹೇಳಿದ್ದೆ. ಇಲ್ಲಿ ಎಲ್ಲ ಒಂದು ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ರೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿರ್ತೀರಾ, ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿದಾಗ ನಿಮ್ಗೆ ಸೀಟ್ ಆದ್ರೆ ಅಲರ್ಟ್ ಆಗಿರೋದಿಲ್ಲ. ಓಕೆನಾ. ಯಾರಿಗಾದ್ರೆ ಒಂದು ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿ ಸೀಟ್ ಸಿಕ್ಕಿರೋದಿಲ್ವೋ ಇಂತಹ ಸ್ಟೂಡೆಂಟ್ಸ್ಗೆ ಒಂದು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಈಗ ಈ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಲ್ಲಿ ನಿಮಗೆ 15,000 ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ. ಸೊ ಇನ್ ಕೇಸ್ ನೀವು ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ರಿ ಅಂತ ಅಂದ್ರೆ ನಿಮಗೆ ಸ್ಟೇಟಸ್ ಅಲ್ಲೇ ಮೆನ್ಷನ್ ಆಗಿರುತ್ತೆ. ಯಾರ್ಯಾರಿಗೆ ಸ್ಟೇಟಸ್ ಅಲ್ಲಿ ತೋರಿಸುತ್ತೋ ಇಂತಹ ಸ್ಟೂಡೆಂಟ್ಸ್ಗೆ ಅಷ್ಟೇ ಅಮೌಂಟ್ ಆದ್ರೆ ಬರುತ್ತೆ. ನೀವು ಕೇಳ್ತಿರ್ತೀರಲ್ವಾ, ಸರ್ ನಾನು ಒಂದು ಹಾಸ್ಟೆಲ್ಗೆ ಅಪ್ಲೈ ಮಾಡಿದ್ದೀನಿ, ಹಾಸ್ಟೆಲ್ ಸಿಕ್ಕಿಲ್ಲ, ನಾನೇನಾದ್ರು PM SSP ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದೀನಾ ಏನು, ನಾನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಏನು ಅಂತ ಹೇಳ್ಬಿಟ್ಟು. ನೋಡಿ, ನೀವು SSP ವೆಬ್ಸೈಟ್ಗೆ ಬಂದು SSP ವೆಬ್ಸೈಟ್ ಅಲ್ಲಿ ನೀವು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ನಿಮಗೆ ಯಾವ ಡಿಪಾರ್ಟ್ಮೆಂಟ್ಸ್ ಆದ್ರೆ ಮೆನ್ಷನ್ ಆಗಿರುತ್ತೋ, ಓಕೆನಾ, ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ ಮೆನ್ಷನ್ ಆಗಿರುತ್ತೋ ಆ ಒಂದು ಡಿಪಾರ್ಟ್ಮೆಂಟ್ಸ್ ಅಷ್ಟೇ ನಿಮ್ಗೆ ಅಲ್ಲಿ ಬರುತ್ತೆ. ಓಕೆನಾ. ಈಗ ನಿಮ್ಗೆ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬಂದ್ಬಿಟ್ಟು ಫೀ ಕನ್ಸೆಷನ್ ಅಂತ ಬಂದಿದ್ರೆ ಒಂದು ಫೀ ರಿಇಂಬರ್ಸ್ಮೆಂಟ್ ಆದ್ರೆ ಅಲ್ಲಿ ತೋರಿಸಿರುತ್ತೆ. ಅಂಡ್ ಹಾಗೇನು ನೆಕ್ಸ್ಟ್ ಸ್ಟೇಟಸ್ ಅಲ್ಲಿ PM SSP ಸ್ಕಾಲರ್ಶಿಪ್ ಅಂತ ಇರಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಂತ ಇರಬೇಕಾಗುತ್ತೆ. ಓಕೆನಾ. ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ನಿಮ್ಮ ಒಂದು ID ಪಾಸ್ವರ್ಡ್ ಅನ್ನು ಕೊಟ್ಟು ಲಾಗಿನ್ ಆದ್ಮೇಲೆ ಇಲ್ಲಿ ನಿಮ್ಗೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಕಾಡೆಮಿಕ್ ಇಯರ್ ಬಂದು 24-25 ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡ್ಕೊಂಡು ವ್ಯೂ ಅಂತ ಕೊಟ್ಟಿದ್ದೀರಾ ಅಂತ ಅಂದ್ರೆ ನಿಮ್ಮ ಒಂದು ಅಕಾಡೆಮಿಕ್ ಡೀಟೇಲ್ಸ್ ತೋರಿಸುತ್ತೆ. ಅಂಡ್ ಹಾಗೇನು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅಂಡ್ ಹಾಗೇನು ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ತೋರಿಸುತ್ತೆ. ಮೊದಲಿಗೆ ಇದನ್ನ ನೋಡ್ಕೊಳ್ಳಿ, ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆಯಾ ಇಲ್ವಾ ಅಂತ ಹೇಳಿ. ಅದನ್ನ ನೋಡ್ಕೊಂಡಿದ್ದ ಆದ್ಮೇಲೆ ನೀವು ಸಿಂಪಲ್ ಆಗಿ ಏನ್ ನೋಡ್ಬೇಕು ಅಂತ ಅಂದ್ರೆ, ನೋಡಿ, ಇಲ್ಲಿ 1 of 2 ಅಂತ ಇದೆ, ಇಲ್ಲಿ 2 ಪೇಜ್ ಆದ್ರೆ ಓಪನ್ ಆಗುತ್ತೆ. ನೀವು ಸೆಕೆಂಡ್ ಪೇಜ್ಗೆ ಹೋಗಿದ್ದೀರಾ ಅಂತ ಅಂದ್ರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಒಂದು ಡಿಪಾರ್ಟ್ಮೆಂಟ್ ಮೆನ್ಷನ್ ಆಗಿರಬೇಕು, ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ಎಲ್ಲ ಆಗಿರ್ಬೋದು, ಅಥವಾ ನಿಮ್ಗೆ ಇಲ್ಲಿ ನೀವು ನೋಡಿ ಸೆಕೆಂಡ್ ಲೆವೆಲ್ ಅಂತ ಇದೆ, ಈ ಸೆಕೆಂಡ್ ಲೆವೆಲ್ ಅಲ್ಲಿ ನೋಡ್ಕೊಳ್ಳಿ ನೀವು ಯಾವ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀರಾ ಅಂತ. ಅಂಡ್ ಥರ್ಡ್ ಲೆವೆಲ್ ಅಲ್ಲಿ ನೋಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ ಅಕಾಡೆಮಿಕ್ ಅಲೋವೆನ್ಸಸ್ ವಿದ್ಯಾಸಿರಿ ಅಂತ ಅಂದ್ರೆ ಇದು ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದಾನೆ, ಹಾಗಾಗಿ ಕಾಂಪೋನೆಂಟ್ ಅಲ್ಲಿ ತೋರಿಸಿದೆ. ನೀವು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಎಲಿಜಿಬಲ್ ಇದ್ದೀರಾ ಅಂತ ಅಂದ್ರೆ ಈ ರೀತಿ ಸ್ಟೇಟಸ್ ಅಲ್ಲಿ ನಿಮಗೆ ಕಾಂಪೋನೆಂಟ್ ಅಲ್ಲಿ ತೋರಿಸಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಫೀ ಅಮೌಂಟ್ ಅಂದ್ರೆ ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್, ಶುಲ್ಕ ಮರುಪಾವತಿ ಏನ್ ಬರುತ್ತೆ ಆ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದಾನೆ. ಅಂಡ್
ಅಂಡ್ ಹಾಗೇನು ಈ ಒಂದು PMSSB ಸ್ಕಾಲರ್ಶಿಪ್ ಗಾದ್ರೆ ಎಲಿಜಿಬಲ್ ಇದಾನೆ. ನೀವು ಯಾವ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದೀರಾ ಅಂತ ಹೇಳ್ಬಿಟ್ಟು ಸ್ಟೇಟಸ್ ಅಲ್ಲಿ ಯಾವ ಸ್ಕಾಲರ್ಶಿಪ್ ತೋರಿಸುತ್ತೋ ಆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಮಾತ್ರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರುವಂತದ್ದು. ಇಲ್ಲಿ ಅಮೌಂಟ್ ಅನ್ನು ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ. ನೀವು ಕೇಳಬಹುದು ನನಗೆ ಫೀ ಕನ್ಸೆಷನ್ ಮಾತ್ರ ಮೆನ್ಷನ್ ಆಗಿದೆ ಅಂತ ಅಂದ್ರೆ, ಫೀ ಕನ್ಸೆಷನ್ ಮಾತ್ರ ನಿಮ್ಮ ಒಂದು ಸ್ಟೇಟಸ್ ಅಲ್ಲಿ ಮೆನ್ಷನ್ ಆಗಿದ್ರೆ ನಿಮ್ಗೆ ಆ ಒಂದು ಸ್ಕಾಲರ್ಶಿಪ್ ಮಾತ್ರ ಬರುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಓನ್ಲಿ PMSSB ಅಥವಾ ವಿದ್ಯಾಶ್ರೀ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಮಾತ್ರ ಮೆನ್ಷನ್ ಆಗಿದ್ರೆ ಆ ಸ್ಕಾಲರ್ಶಿಪ್ ಮಾತ್ರ ನಿಮಗೆ ಬರುತ್ತೆ. ಸದ್ಯಕ್ಕೆ ನೀವು ಏನ್ ಮೈಂಡ್ ಅಲ್ಲಿ ಇಟ್ಕೋಬೇಕು ಅಂತ ಅಂದ್ರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಇನ್ನೂ ಒಂದು ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಬರೋದಕ್ಕಾದ್ರೆ ಸ್ಟಾರ್ಟ್ ಆಗಿಲ್ಲ. ನಿಮ್ಮ ಒಂದು ID ಪಾಸ್ವರ್ಡ್ ಅನ್ನ ಎಂಟರ್ ಕೊಟ್ಟು ಅಂದ್ರೆ SSBI ವೆಬ್ಸೈಟ್ ಅಲ್ಲಿ ಬಂದು ಲಾಗಿನ್ ಆಗಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಚೆಕ್ ಮಾಡಿದಾಗ ಫಸ್ಟ್ ಸ್ಟೆಪ್ ಏನ್ ನೋಡ್ಕೋತೀರಾ, ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದ ಆದ್ಮೇಲೆ ನಿಮಗೆ ಇಲ್ಲಿ ಒಂದು ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ಸೆಕೆಂಡ್ ಪೇಜ್ ಅಲ್ಲಿ ಕಾಂಪೋನೆಂಟ್ ಬಂದು ಯಾವ ಕಾಂಪೋನೆಂಟ್ ಗೆ ನೀವು ಎಲಿಜಿಬಲ್ ಇದೀರಾ ಅಂತ ನೋಡ್ಕೊಳ್ಳಿ. ಪುಷ್ ಟು DBT ಯಾವ್ದಾದ್ರೆ ಎಸ್ ಆಗುತ್ತೋ ಆ ಒಂದು ಅಮೌಂಟ್ ನಿಮಗೆ ಬರುತ್ತೆ. ನೀವು ಯಾವ ಸ್ಕಾಲರ್ಶಿಪ್ ಗೂ ಎಲಿಜಿಬಲ್ ಇಲ್ಲ, ಕೇವಲ ಒಂದು ಫೀ ಅಮೌಂಟ್ ಅಷ್ಟೇ ಎಲಿಜಿಬಲ್ ಇದೀರಾ ಅಂತ ಅಂದ್ರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆನಾ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಆದಷ್ಟು ಬೇಗ ಸ್ಕಾಲರ್ಶಿಪ್ ಅಮೌಂಟ್ ಅಂತೂ ಬರೋದಿಲ್ಲ. ಯಾಕಂತ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ 23-24 ಅಕಾಡೆಮಿಕ್ ಇಯರ್ ಸ್ಟೂಡೆಂಟ್ಸ್ ಗೆ ಇನ್ನೂ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ಪೆಂಡಿಂಗ್ ಇದಾವೆ. ಆ ಒಂದು ಸ್ಟೂಡೆಂಟ್ಸ್ ಸುಮಾರು ವಿಡಿಯೋಸ್ ಕೆಳಗಡೆ ಬಂದು ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದಾರೆ, ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಿಮ್ಗೂ ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಫೀ ಅಮೌಂಟ್. ಅದನ್ನ ಬಿಟ್ರೆ ನೀವೇನಾದ್ರೂ PMSSB ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಇದ್ರ ಅಥವಾ ನೀವು ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಏನಾದ್ರೂ ಇದೀರಾ ಅಂತ ಅಂದ್ರೆ ನಿಮ್ಗೆ ಸ್ವಲ್ಪ ಬೇಗನೆ ಬರುತ್ತೆ. ಓಕೆನಾ. ಆ ಎರಡು ಸ್ಕಾಲರ್ಶಿಪ್ಸ್ ಏನಾದ್ರೂ ಎಲಿಜಿಬಲ್ ಇದ್ರೆ, ನೀವು ಎಲಿಜಿಬಲ್ ಇದೀರಾ ಇಲ್ವಾ ಅಂತ ಎಲ್ಲಿ ನೋಡ್ಕೋಬೇಕು, ಜಸ್ಟ್ ಸ್ಟೇಟಸ್ ಅಲ್ಲಿ ನೋಡ್ಕೋಬೇಕು. ಕಾಂಪೋನೆಂಟ್ ಅಲ್ಲಿ ಮೆನ್ಷನ್ ಆಗಿದ್ರೆ ಅಷ್ಟೇ ನೀವು ಎಲಿಜಿಬಲ್ ಇರ್ತೀರಾ. ಓಕೆನಾ. ಅಂಡ್ ನೀವು ಕೇಳಬಹುದು ಹಾಗಿದ್ರೆ ನಮ್ಗೆ ಇನ್ನೂ ಎಷ್ಟು ದಿನ ಆಗುತ್ತೆ ಸ್ಕಾಲರ್ಶಿಪ್ ಅಮೌಂಟ್ ಬರೋದು ಅಂತ ಹೇಳ್ಬಿಟ್ಟು. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ನೋಡಿ, ನೀವೆಲ್ಲಾನು ಲಾಸ್ಟ್ ಅಲ್ಲಿ ಅಪ್ಲೈ ಮಾಡಿರೋದ್ರಿಂದ ನಿಮ್ಗೆ ಸ್ಕಾಲರ್ಶಿಪ್ ಬರುವಂತದ್ದು ಇನ್ನೂ ಒಂದು 2 months ಟೈಮ್ ತಗೊಳುತ್ತೆ. ಇದ್ರಲ್ಲೂ ನೋಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಗೆ ಸ್ವಲ್ಪ ಬೇಗನೆ ಬರುತ್ತೆ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಗೆ ಸ್ವಲ್ಪ ಲೇಟ್ ಆಗುತ್ತೆ. ಪ್ರತಿ ವರ್ಷನೂ ಇದೇ ತರ ಆಗ್ತಿದೆ. ಓಕೆನಾ. ಹೀಗಾಗ್ಲೇ ಯಾರೆಲ್ಲ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದ್ರ ಅಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನ್ ಕೇಳ್ತಿದಾರೆ ಅಂತ ಅಂದ್ರೆ, ನಾವು ಕೌನ್ಸಿಲಿಂಗ್ ಮೂಲಕ ಹೋಗಿಲ್ಲ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ನಮಗೆ ಸ್ಕಾಲರ್ಶಿಪ್ ಬರುತ್ತಾ ಅಂತ ಹೇಳ್ಬಿಟ್ಟು. ನೋಡಿ, ನೀವು ಅಪ್ಲೈ ಮಾಡಿದ್ರೆ ನೀವು ಜಸ್ಟ್ ಸ್ಟೇಟಸ್ ಅಲ್ಲಿ ನೋಡ್ಕೊಳ್ಳಿ. ಯಾವೊಂದು ಗವರ್ನಮೆಂಟ್ ಕಡೆಯಿಂದನೂ ಅಫಿಷಿಯಲ್ ಆಗಾದ್ರೆ ನಿಮ್ಗೆ ಅನೌನ್ಸ್ ಆದ್ರೆ ಮಾಡಿಲ್ಲ, ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಸ್ಕಾಲರ್ಶಿಪ್ ಅಮೌಂಟ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೀವು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆಯಾ, ಸ್ಟೇಟಸ್ ಯಾವ ರೀತಿ ತೋರಿಸಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ನಿಮ್ಗೆ ಕಾಂಪೋನೆಂಟ್ ಮೆನ್ಷನ್ ಆಗಿ ಪುಷ್ ಟು DBT ಎಸ್ ಅಂತ ಬಂತು ಅಂತ ಅಂದ್ರೆ ನಿಮ್ಗೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಗಾದ್ರೆ ಬರುತ್ತೆ. ಅಪ್ಲೈ ಮಾಡಕ್ ಆಗ್ತಿದೆ ಅಂತಂದ್ರೆ ಸ್ಕಾಲರ್ಶಿಪ್ ಅಮೌಂಟ್ ಅನ್ನು ಸಹ ಬರಬಹುದು. ಕೆಲವೊಂದ್ಸಲಿ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಹೇಳ್ತಿದ್ರು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು, ಬಟ್ ಈ ವರ್ಷ ಎಲ್ಲೂ ಅಫಿಷಿಯಲ್ ಆಗಿ ಅನೌನ್ಸ್ ಆದ್ರೆ ಮಾಡಿರುವಂತ ಚಾನ್ಸ್ ಆದ್ರೆ ಇಲ್ಲ. ಸೊ ನಿಮ್ಗೆ ಬರುವಂತ ಚಾನ್ಸಸ್ ಆದ್ರೆ ಇದೆ ಅಂತ ನಾನು ಹೇಳ್ತೀನಿ. ಅಂಡ್ ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ಸ್ ಕೇಳಬಹುದು, ನಮ್ಗೆ US ನಂಬರ್ ಇನ್ನೂ ಬಂದಿಲ್ಲ, ನಾವು ಅಪ್ಲೈ ಮಾಡಬಹುದಾ ಏನು ಅಂತ ಹೇಳ್ಬಿಟ್ಟು. ನೋಡಿ, ನಿಮ್ಗೆ ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಆದ್ರೆ ಇದೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡೋದಕ್ಕೆ. ಬಟ್ ನಿಮ್ಗೆ ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟ್ ಆದ್ರೆ ಇದೆ. ಬಟ್ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಒಂದು ಇದನ್ನ ಕೊಟ್ಟಿದ್ದಾರೆ, ಅಂದ್ರೆ ನಿಮ್ಗೆ SSB ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ನೀವು ಆ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದಾಗ ನಿಮ್ಗೆ ಕೇವಲ ಏನ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಅಂದ್ರೆ, ನೋಡಿ, ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ಹೇಳ್ಬಿಟ್ಟು. ಈಗ ಯಾರೆಲ್ಲ 15ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, ಈಗ ಯಾರು ಅಪ್ಲೈ ಮಾಡ್ತೀರಾ, ನೀವು ಕೇವಲ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಷ್ಟೇ ಎಲಿಜಿಬಲ್ ಇರ್ತೀರಾ. ಯಾವುದೇ ತರಹದ PMSSB ಆಗಲಿ ಅಥವಾ ವಿದ್ಯಾಶ್ರೀ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಆದ್ರೆ ಇರೋದಿಲ್ಲ. ಜಸ್ಟ್ ನೀವು ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಗೆ ಅಷ್ಟೇ ಒಂದು ಎಲಿಜಿಬಲ್ ಆದ್ರೆ ಇರ್ತೀರಾ. ಸೊ ಅಪ್ಲೈ ಅನ್ನ ಮಾಡ್ಕೊಳ್ಳಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಎಲ್ರಿಗೂ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಷ್ಟೇ ಎಲಿಜಿಬಲ್ ಇರ್ತಾರೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ PMSSB ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಇರ್ತಾರೆ. ಅಂಡ್ ವಿದ್ಯಾಶ್ರೀ ಫುಡ್ ಅಂಡ್ ಅಕಾಮಿಡೇಷನ್ ಯಾರಾದ್ರೂ ಒಂದು ಗವರ್ನಮೆಂಟ್ ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡಿ ಹಾಸ್ಟೆಲ್ಸ್ ಅಲರ್ಟ್ ಆಗಿರೋದಿಲ್ವೋ ಇಂತಹ ಸ್ಟೂಡೆಂಟ್ಸ್ ಆದ್ರೆ ಒಂದು ಎಲಿಜಿಬಲ್ ಆದ್ರೆ ಇರ್ತಾರೆ. ಓಕೆನಾ. ಅಂಡ್ ನೀವು ಕೇಳಬಹುದು, ನನಗಿನ್ನೂ USN ನಂಬರ್ ಬಂದಿಲ್ಲ ಅಲ್ವಾ, ನಾನು ಏನ್ ಮಾಡೋದು ಅಂತ ಹೇಳ್ಬಿಟ್ಟು. ನೋಡಿ, ನಿಮ್ಮ ಒಂದು ಸುಮಾರು ಫ್ರೆಂಡ್ಸ್ ವಿತೌಟ್ USN ಅಪ್ಲೈ ಮಾಡಿದಾರೆ. ಅಲ್ಲಿ ನಿಮ್ಗೆ ಆಪ್ಷನ್ ಆದ್ರೆ ಇದೆ ವಿತೌಟ್ USN ಅಂತ ಹೇಳ್ಬಿಟ್ಟು. ಹಾಗೆ ಜಸ್ಟ್ ನಿಮ್ಮ ಒಂದು CET ಕೌನ್ಸಿಲಿಂಗ್ ನಂಬರ್ ಅನ್ನ ಎಂಟರ್ ಮಾಡಿದಿರಾ ಅಂತ ಅಂದ್ರೆ ಅಲ್ಲಿ ನಿಮಗೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಒಂದು ಕಾಲೇಜಸ್ ಅಲ್ಲೂ USN ನಂಬರ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಇನ್ ಕೇಸ್ ನಿಮ್ಮ ಒಂದು ಕಾಲೇಜಲ್ಲಿ ಪ್ರೊವೈಡ್ ಮಾಡಿಲ್ಲ ಅಂತ ಅಂದ್ರೆ ಥ್ರೂ CET ಕೌನ್ಸಿಲಿಂಗ್ ನಂಬರ್ ಮೂಲಕ ಹೋಗಿ. ಅಂಡ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಹತ್ರ ಎಲ್ಲರತ್ರ ಕಂಪಲ್ಸರಿ ಆಗಿ USN ನಂಬರ್ಸ್ ಇರುತ್ತೆ. ಯಾರಾದ್ರೆ ಒಂದು KEA ಕೌನ್ಸಿಲಿಂಗ್ ಇಂದ ಹೋದ್ರು ಇಂತಹ ಸ್ಟೂಡೆಂಟ್ಸ್ ಹತ್ರ ಆದ್ರೆ ಒಂದು USN ನಂಬರ್ಸ್ ಆದ್ರೆ ಇಲ್ಲ. ಸೊ ನಿಮ್ಮ ಹತ್ರ USN ನಂಬರ್ ಇಲ್ಲ ಅಲ್ವಾ, ಒಂದು CET ನಂಬರ್ ಅನ್ನ ಎಂಟರ್ ಮಾಡಿಬಿಟ್ಟು ನೀವು ಸ್ಕಾಲರ್ಶಿಪ್ಸ್ ಗೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಬರೋದು ಲೇಟ್ ಆಗುತ್ತೆ, ಬಟ್ 100% ಆಗಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ಸ್ ಆದ್ರೆ ಬರ್ತವೆ. ಒಂದು 4 months ಆದ್ಮೇಲೆನೋ 3 months ಆದ್ಮೇಲೆನೋ, ಇನ್ನ ತುಂಬಾ ಲೇಟ್ ಆಯ್ತು ಅಂತಂದ್ರೆ 6 months ಆದ್ಮೇಲೆನೋ ಈ ರೀತಿ ಸ್ಕಾಲರ್ಶಿಪ್ ಅಂತೂ 100% ಬರುತ್ತೆ. ಸೊ ಎಲ್ಲರೂ ಅಪ್ಲೈ ಮಾಡಿ, ಇದು ಫ್ರೀ ಇರುತ್ತೆ, ನಿಮ್ಗೆ ಯಾವುದೇ ತರಹದ ದುಡ್ಡು ಖರ್ಚಾಗೋದಿಲ್ಲ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡೋದಕ್ಕೆ. ಸೊ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ನಿಮ್ಮ ಒಂದು ಎಲ್ಲ ಒಂದು ಫ್ರೆಂಡ್ಸ್ಗೂ ತಿಳಿಸಿ. ಇನ್ನ ಏನಾದರೂ ಸ್ಕಾಲರ್ಶಿಪ್ ರಿಲೇಟೆಡ್ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಹಿರಣ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.